ಏಷ್ಯಾದಲ್ಲಿ ಹೊಸ ದುಷ್ಟಕೂಟ, ಸಾರ್ಕ್ ಯುಗಾಂತ್ಯ, ಭಾರತದ ವಿರುದ್ಧ ಚೀನಾ ಪಾಕ್ ಷಡ್ಯಂತ್ರ. ನಮಸ್ಕಾರ ಸ್ನೇಹಿತರೆ. ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಏನಾಗಬಾರದು ಅಂತ ಭಾರತ ಅಂದ್ಕೊಂಡಿತ್ತೋ, ಯಾವ ಅಪಾಯ ಬರಬಾರದು ಅಂತ ಎಷ್ಟು ದಿನ ಕಾಯ್ಕೊಂಡು ಬಂದಿತ್ತೋ ಅದೇ ಆಗಿದೆ. ಪಾಕ್, ಬಾಂಗ್ಲಾ, ಚೀನಾ ಮೂರು ಶತ್ರುಗಳು ಸೇರಿ ಭಾರತದ ಸುತ್ತ ದುಷ್ಟ ಕೂಟವನ್ನ ಕಟ್ತಾ ಇದ್ದಾರೆ. ಸಾರ್ಕ್ ಒಕ್ಕೂಟಕ್ಕೆ ಪರ್ಯಾಯವಾಗಿ ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಹೊಸ ಗುಂಪು ರಚಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆದರೆ ಈ ಕೂಟ ಸೇರೋಕೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಆಹ್ವಾನ ಕೊಡೋಕು ಕೂಡ ಡಿಸೈಡ್ ಮಾಡಿದ್ದಾರೆ. ಹಾಗಿದ್ರೆ ಭಾರತಕ್ಕೆ ಇದು ಯಾವ ರೀತಿಯ ಅಪಾಯ? ಈ ದುಷ್ಟಕೂಟವನ್ನು ಒಡೆಯೋಕೆ ಭಾರತ ಏನ್ ಮಾಡಬೇಕು ಅನ್ನೋದು ಮಾಡೋಕ್ಕಾಗತ್ತಾ? ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಮೇಲೆ ಒತ್ತಡ ಹಾಕಕ್ಕಾಗತ್ತಾ? ಭಾರತವೇ ಇನ್ನೊಂದು ಪರ್ಯಾಯ ಗುಂಪನ್ನ ರಚಿಸೋ ಬಗ್ಗೆ ಏನಿದೆ ವಿಚಾರ? ಸೋ ಕಾಲ್ಡ್ ದೊಡ್ಡಣ್ಣ ಅಮೆರಿಕ ಈ ವಿಚಾರದಲ್ಲಿ ಏನ್ ಮಾಡುತ್ತೆ? ಟ್ರಂಪ್ ಮುನೀರನ್ನ ಮುದ್ದಾಡೋದನ್ನ ಮುಂದುವರಿಸ್ತಾರಾ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಸಾರ್ಕ್ಗೆ ಪರ್ಯಾಯ ಗುಂಪು. ಸ್ನೇಹಿತರೆ, ಸಾರ್ಕ್ ಅಥವಾ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸದ್ಯ ಇದು ದಕ್ಷಿಣ ಏಷ್ಯಾದಲ್ಲೇ ಅತಿ ದೊಡ್ಡ ಪ್ರಾದೇಶಿಕ ಒಕ್ಕೂಟ. ಅದರಲ್ಲೂ ಭಾರತದ ಮುಂದಾಳತ್ವ ಇರೋ ಎಕಾನಮಿಕ್ ಅಲಯನ್ಸ್. ಹೆಸರೇ ಹೇಳೋ ಹಾಗೆ ದಕ್ಷಿಣ ಏಷ್ಯನ್ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರಕ್ಕೆ ಅಂತ ರೂಪುಗೊಂಡಿರೋದು. 1985ರಲ್ಲಿ ಅಸ್ತಿತ್ವಕ್ಕೆ ಬಂದು ಆಲ್ಮೋಸ್ಟ್ 4 ದಶಕಗಳಿಂದ ಕೆಲಸ ಮಾಡ್ತಾ ಇತ್ತು ಅಂತ ಯಾಕೆ ಹೇಳ್ತಾ ಇದ್ದೀವಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಭಾರತ, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಶ್ರೀಲಂಕಾ ಮತ್ತು ಪಾಕಿಸ್ತಾನ ಕೂಡ ಸಾರ್ಕ್ನಲ್ಲಿ ಇದಾವೆ ಹೆಸರಿಗೆ. ಸೊ 8 ದಕ್ಷಿಣ ಏಷ್ಯನ್ ನೆರೆಹೊರೆಯ ರಾಷ್ಟ್ರಗಳ ಕೂಟ. ಈ ಭಾಗದಲ್ಲಿ ಸಾರ್ಕ್ ಪ್ರಭಾವ ಹೇಗಿತ್ತು ಅಂತಲೂ ಆಮೇಲೆ ನೋಡೋಣ. ಆದರೆ ಗಮನಿಸಬೇಕಾದ ವಿಚಾರ ಅಂದರೆ ಈ ಸಾರ್ಕ್ ಒಕ್ಕೂಟದಲ್ಲಿ ಚೀನಾ ಇರಲಿಲ್ಲ. ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾದರೂ ಕೂಡ ಸಾರ್ಕ್ನಲ್ಲಿ ಚೀನಾಗೆ ಸ್ಥಾನ ಇರಲಿಲ್ಲ. ಆದ್ರೀಗ ಇದೇ ಡ್ರ್ಯಾಗನ್ ರಾಷ್ಟ್ರ ಸಾರ್ಕ್ ಒಕ್ಕೂಟವನ್ನೇ ಮುಳುಗಿಸೋಕೆ ಹೊರಟಿದೆ. ಸಾರ್ಕ್ ಮೇಲೆ ಡ್ರ್ಯಾಗನ್ ಕಣ್ಣು. ಎಸ್ ಸ್ನೇಹಿತರೆ, ಸಾರ್ಕ್ ಕಡೆಗಣಿಸಿ ಅದರ ಬದಲಿಗೆ ಹೊಸ ಪ್ರಾದೇಶಿಕ ಒಕ್ಕೂಟವನ್ನ ಕಟ್ಟೋಕೆ ಚೀನಾ ಮುಂದಾಗಿದೆ. ಚೀನಾದ ಈ ಪ್ರಯತ್ನಕ್ಕೆ ಪರಮ ವೈರಿ ಪಾಕಿಸ್ತಾನ ಹಾಗೂ ಮಹಮ್ಮದ್ ಯೂನಸ್ ನಾಯಕತ್ವದಲ್ಲಿ ವೈರಿ ರಾಷ್ಟ್ರವಾಗಿ ಬದಲಾಗ್ತಾ ಇರೋ ಬಾಂಗ್ಲಾದೇಶ ಕೂಡ ಕೈ ಜೋಡಿಸಿದೆ. ಈ 3 ರಾಷ್ಟ್ರಗಳು ಸೇರಿ ಈಗ ಆಲ್ರೆಡಿ ಹೊಸ ಒಕ್ಕೂಟದ ಪ್ರಪೋಸಲ್ ರೆಡಿ ಮಾಡಿದ್ದಾರೆ ಅಂತ ಪಾಕಿಸ್ತಾನದ ಎಕ್ಸ್‌ಪ್ರೆಸ್ ಟ್ರಿಬ್ಯೂನ್ ರಿಪೋರ್ಟ್ ಮಾಡಿದೆ. ಆ ಮೂಲಕ ಇಡೀ ಗ್ಲೋಬಲ್ ಸೌತ್ನ ಲೀಡರ್ ಆಗಿ ಹೊರಹೊಮ್ಮತಾ ಇದ್ದ ಭಾರತಕ್ಕೆ ಪ್ರಾದೇಶಿಕವಾಗಿ ನೆರೆಹೊರೆಯಲ್ಲೇ ಇಂಡೋ ಪ್ಯಾಸಿಫಿಕ್ನಲ್ಲೇ ದೊಡ್ಡ ಹೊಡೆತ ಕೊಡೋ ಪಿತೂರಿಯನ್ನ ಮಾಡಿದ್ದಾರೆ. ದುಷ್ಟಕೂಟದ ಹೈ ಲೆವೆಲ್ ಮೀಟಿಂಗ್ ಜೂನ್ 19ನೇ ತಾರೀಕು ಪಾಕ್, ಬಾಂಗ್ಲಾ ಅಧಿಕಾರಿಗಳು ಚೀನಾದ ಕುನ್ಮಿಂಗ್ನಲ್ಲಿ ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಚೀನಾದ ಉಪ ವಿದೇಶಾಂಗ ಸಚಿವ, ಬಾಂಗ್ಲಾ ಆಕ್ಟಿಂಗ್ ಫಾರಿನ್ ಮಿನಿಸ್ಟರ್ ಮತ್ತು ಪಾಕಿಸ್ತಾನದ ಹೆಚ್ಚುವರಿ ವಿದೇಶಾಂಗ ಕಾರ್ಯದರ್ಶಿ ಭಾಗಿಯಾಗಿದ್ರು. ಈ ಮೀಟಿಂಗ್ನ ಪ್ರಮುಖ ಉದ್ದೇಶವೇ ಸಾರ್ಕ್ ಒಕ್ಕೂಟದಲ್ಲಿದ್ದ ದಕ್ಷಿಣ ಏಷ್ಯನ್ ರಾಷ್ಟ್ರಗಳನ್ನ ಇನ್ನೂ ರಚನೆಯಾಗದ ಹೊಸ ಗುಂಪಿಗೆ ಆಹ್ವಾನ ಮಾಡೋದಾಗಿತ್ತು ಅಂತ ಎಕ್ಸ್‌ಪ್ರೆಸ್ ಟ್ರಿಬ್ಯೂನ್ ಹೇಳಿದೆ. ಅಷ್ಟೇ ಅಲ್ಲ, ಕಳೆದ ಮೇನಲ್ಲಿ ಚೈನಾ, ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಕೂಡ ಇಂತಹದ್ದೇ ಮೀಟಿಂಗ್ ನಡೆಸಿದ್ರು. ಅದರಲ್ಲೂ ಅಪರೂಪಕ್ಕೆ ಚೀನಾ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದೊಂದಿಗೆ ಈ ರೀತಿ ಅಫಿಷಿಯಲ್ ಮೀಟಿಂಗ್ ನಡೆಸಿತ್ತು. ಮೇಲ್ನೋಟಕ್ಕೆ ಈ ಮೀಟಿಂಗ್ ಅಫ್ಘಾನಿಸ್ತಾನವನ್ನ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ಗೆ ಸೇರಿಸಿಕೊಳ್ಳೋ ಪ್ರಯತ್ನದ ರೀತಿ ಕಂಡ್ರೂ ಕೂಡ ಹೊಸ ಒಕ್ಕೂಟಕ್ಕೆ ಅಫ್ಘಾನಿಸ್ತಾನಕ್ಕೂ ಆಹ್ವಾನ ಕೊಡೋ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಅಸಲಿಗೆ ಸಾರ್ಕ್ನಂತ ಒಕ್ಕೂಟ ಅಸ್ತಿತ್ವದಲ್ಲಿರುವಾಗ ಹೊಸ ಒಕ್ಕೂಟದ ಪ್ರಶ್ನೆ ಯಾಕೆ? 11 ವರ್ಷಗಳಿಂದ ನಿಷ್ಕ್ರಿಯ. ಎಸ್ ಸ್ನೇಹಿತರೆ, ಕಳೆದ 11 ವರ್ಷಗಳಿಂದ ಸಾರ್ಕ್ ನಡೀತಾ ಇಲ್ಲ. 2014ರಲ್ಲಿ ನೇಪಾಳದಲ್ಲಿ ನಡೆದ ಸಮ್ಮೇಳನವೇ ಕೊನೆ. ಅದಾದ್ಮೇಲೆ 2016ರಲ್ಲಿ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಮೀಟಿಂಗ್ ಆಗಬೇಕಾಗಿತ್ತು. ಆದ್ರೆ ಅದೇ ವರ್ಷ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ದಾಳಿಯಾಗಿದ್ರಿಂದ ಪಾಕಿಸ್ತಾನದ ಉಗ್ರ ಪೋಷಣೆ ವಿರೋಧಿಸಿ ಭಾರತ ಈ ಮೀಟಿಂಗ್ ನ ಬಾಯ್ಕಾಟ್ ಮಾಡಿತ್ತು. ಭಾರತ ಬರಲ್ಲ ಅಂದ ಬೆನ್ನಲ್ಲೇ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಇದ್ದಿದ್ರಿಂದ ಬಾಂಗ್ಲಾ ಕೂಡ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂತ ಹೇಳ್ತು. ಅವರು ಭಾರತದ ಫ್ರೆಂಡ್ ಅಲ್ವಾ, ಹಾಗಾಗಿ ಹಸೀನಾ. ನಂತರ ಭೂತಾನ್, ಅಫ್ಘಾನಿಸ್ತಾನ ಕೂಡ ಹಿಂದೆ ಸರಿದ್ರು. ಅದಾದ ನಂತರ ಸಾರ್ಕ್ ಒಕ್ಕೂಟ ಒಂದು ರೀತಿ ನಿಷ್ಕ್ರಿಯ ಆಗಿ ಹೋಗಿದೆ. 2020ರಲ್ಲಿ ಕೋವಿಡ್ ಇದ್ದಿದ್ರಿಂದ ವಿಡಿಯೋ ಕಾನ್ಫರೆನ್ಸ್ ನಡೆದಿದ್ದು ಬಿಟ್ರೆ ಸಾರ್ಕ್ ಚಟುವಟಿಕೆಗಳು ಸತ್ತೇ ಹೋಗಿದಾವೆ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಭಾರತ ಉದ್ದೇಶಪೂರ್ವಕವಾಗಿ ಸಾರ್ಕ್ ಅನ್ನ ಕಿಲ್ ಮಾಡಿದೆ. ಅದರ ಬದಲಾಗಿ ಭಾರತ ಬಿಮ್ಸ್ಟೆಕ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಬಿಮ್ಸ್ಟೆಕ್ ಅಂದ್ರೆ ಏನು? ಪಾಕಿಸ್ತಾನ ಒಂದಿಲ್ಲ ಅಷ್ಟೇ, ಉಳಿದೆಲ್ಲ ಸಾರ್ಕ್ ರಾಷ್ಟ್ರಗಳಿದಾವೆ. ಆಮೇಲೆ ಒಂದಷ್ಟು ಈ ಆಸಿಯಾನ್ ರಾಷ್ಟ್ರಗಳು ಕೂಡ ಇದಾವೆ. ಅದ್ರ ಕಡೆ ಭಾರತ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಇನ್ನು ಸಾರ್ಕ್ ವಿಚಾರದಲ್ಲಿ ಪಾಕಿಸ್ತಾನದ ಆಂಗಲ್ ನೋಡೋದಾದ್ರೆ, ಒಂದು ಕಡೆ ಭಾರತ ಸಾರ್ಕ್ ಒಕ್ಕೂಟವನ್ನ ಪ್ರಾದೇಶಿಕ ಸಹಕಾರ ಹಾಗೂ ಕನೆಕ್ಟಿವಿಟಿ ಇಂಪ್ರೂವ್ ಮಾಡೋ ಟೂಲ್ ರೀತಿ ನೋಡ್ತಾ ಇದ್ರೆ, ಇನ್ನೊಂದ್ ಕಡೆ ಪಾಕಿಸ್ತಾನ ಇದರಿಂದ ಬರೀ ಲಾಭ ಗಳಿಸೋ ಹೊಂಚಾಕಿತ್ತು. ಉದಾಹರಣೆಗೆ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆಯ ದೊಡ್ಡ ಫಲಾನುಭವಿ ಪಾಕಿಸ್ತಾನ. ಈ ಯೋಜನೆ ಮೂಲಕ ಸಾರ್ಕ್ ದೇಶಗಳ ಪ್ರಜೆಗಳು ಸಾಂಪ್ರದಾಯಿಕ ವೀಸಾ ಇಲ್ಲದೆ 8 ದೇಶಗಳ ಪೈಕಿ ಯಾವ ದೇಶಕ್ಕಾದ್ರೂ ಹೋಗ್ಬೋದಾಗಿತ್ತು. ಇದೇ ಪ್ರೋಗ್ರಾಂ ಬಳಸಿ ಪಾಕ್ ಪ್ರಜೆಗಳು, ಉಗ್ರರು ದಕ್ಷಿಣ ಏಷ್ಯಾದಲ್ಲಿ ಬಹಳ ಆರಾಮಾಗಿ ಪ್ರಯಾಣ ಮಾಡ್ತಾ ಇದ್ರು.
ಇತ್ತೀಚೆಗೆ ಪಹಲ್ಗಾಮ್ ದಾಳಿ ನಂತರ ಭಾರತ ಈ ಸಾರ್ಕ್ ವೀಸಾ ಪ್ರೋಗ್ರಾಂನ ಕೂಡ ಕಿತ್ತು ಬಿಸಾಕಿದೆ, ಸಸ್ಪೆಂಡ್ ಮಾಡಿದೆ. ಇದರ ಜೊತೆಗೆ ಸಾರ್ಕ್ನಲ್ಲಿ ಭಾರತದ ಲೀಡರ್ಶಿಪ್ ಇರೋದು ಕೂಡ ಪಾಕಿಸ್ತಾನಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಈ ಒಕ್ಕೂಟದ ಸಾಕಷ್ಟು ಇನಿಷಿಯೇಟಿವ್ಗಳ ವಿರುದ್ಧ ಪಾಕಿಸ್ತಾನ ವೀಟೋ ಪವರ್ ಬಳಸಿದೆ. ಭಯೋತ್ಪಾದನೆ ವಿರುದ್ಧದ ನಿರ್ಣಯಗಳನ್ನು ಬಿಡಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ನಿರ್ಣಯಗಳ ವಿರುದ್ಧನೂ ವೀಟೋ ಹಾಕಿ ಇದನ್ನು ಹಾಳು ಮಾಡ್ತಾ ಇದೆ. ಉದಾಹರಣೆಗೆ 2014ರ ಸಮ್ಮೇಳನದಲ್ಲಿ ಸಾರ್ಕ್ ಮೋಟಾರ್ ವೆಹಿಕಲ್ ಅಗ್ರಿಮೆಂಟ್ನ ಪ್ರಪೋಸಲ್ ಮುಂದಿಡಲಾಯಿತು. 8 ರಾಷ್ಟ್ರಗಳ ನಡುವೆ ಪ್ಯಾಸೆಂಜರ್ ಹಾಗೂ ಕಾರ್ಗೋ ವಾಹನಗಳ ಓಡಾಟಕ್ಕೆ ಈಸಿಯಾಗಿ ಓಡಾಟಕ್ಕೆ ಅನುವು ಮಾಡಿಕೊಡೋ ಇನಿಷಿಯೇಟಿವ್. ಆದರೆ ಪಾಕಿಸ್ತಾನ ವೀಟೋ ಬಳಸಿ ಇದಕ್ಕೂ ಕೊಕ್ಕೆ ಹಾಕಿತು. ಪರಿಣಾಮ ಭಾರತ, ಬಾಂಗ್ಲಾ, ಭೂತಾನ್ ಹಾಗೂ ನೇಪಾಳ ಸಪರೇಟ್ ಆಗಿ ಒಂದು ಪ್ರಾದೇಶಿಕ ಮೋಟಾರ್ ವೆಹಿಕಲ್ ಅಗ್ರಿಮೆಂಟ್ ಮಾಡ್ಕೊಂಡ್ವು. ನೀವು ಹಾಳಾಗಿ ಹೋಗಿ ಅಂತೇಳಿ ಪಾಕಿಸ್ತಾನವನ್ನ. ಆದ್ರೆ ಪಾಕಿಸ್ತಾನ ಬಾಯಿ ಬಡ್ಕೊಳ್ತು, ಅಯ್ಯೋ ನಮ್ದೇನ್ ತಪ್ಪಿಲ್ಲ, ಸಾರ್ಕ್ ನಿಷ್ಕ್ರಿಯ ಆಗಿರೋದಕ್ಕೆ ಭಾರತದ ಡಾಮಿನೇಟಿಂಗ್ ಬಿಹೇವಿಯರೇ ಕಾರಣ ಅಂತ. ಸೊ ಎಲ್ಲ ಕಾರಣಗಳಿದಾವೆ, ಈ ರೀತಿ ಹಿನ್ನೆಲೆ ಇದೆ. ಈಗ ಡ್ರ್ಯಾಗನ್ ಬಾಲ ಹಿಡ್ಕೊಂಡು ಹೊಸ ಕೂಟ ಕಟ್ಟೋಕೆ ಜೋತಾಡ್ತಾ ಇದೆ ಪಾಕಿಸ್ತಾನ. ಆದರೆ ಈ ಒಕ್ಕೂಟ ರಚನೆಯಾದ್ರೆ ನಿಜಕ್ಕೂ ಭಾರತಕ್ಕೆ ಲಾಸ್ ಆಗುತ್ತಾ? ಸಾವಿರಾರು ಕೋಟಿ ದೇಣಿಗೆ, ಈಗ ಚೀನಾ ಪ್ರಾಬಲ್ಯ. ಎಸ್ ಸ್ನೇಹಿತರೆ, ಭಾರತ ಸಾರ್ಕ್ ಒಕ್ಕೂಟಕ್ಕೆ ಸಾವಿರಾರು ಕೋಟಿ ರೂಪಾಯಿ ಫಂಡಿಂಗ್ ಮಾಡಿದೆ. ಭಾರತ ಭೌಗೋಳಿಕವಾಗೂ ಕೂಡ ಆರ್ಥಿಕವಾಗೂ ಕೂಡ ಸಾರ್ಕ್ನ ಅತಿ ದೊಡ್ಡ ಸದಸ್ಯ ರಾಷ್ಟ್ರ ಆಗಿರೋದ್ರಿಂದ ಸಾರ್ಕ್ ಡೆವಲಪ್ಮೆಂಟ್ ಫಂಡ್ ಸೇರಿದ ಹಾಗೆ ಸಾಕಷ್ಟು ಅಂಗಸಂಸ್ಥೆಗಳಿಗೆ ಆ ಮೂಲಕ ಸದಸ್ಯ ರಾಷ್ಟ್ರಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅತಿ ಹೆಚ್ಚು ದೇಣಿಗೆ ಕೊಡ್ತಾ ಬಂದಿದೆ. ಇದುವರೆಗೆ $500 ಮಿಲಿಯನ್ ಅಥವಾ 4250 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ದುಡ್ಡು ಪುಕ್ಸಟೆ ಕೊಟ್ಟಿದೆ ಭಾರತ. ಅಷ್ಟು ಮಾತ್ರ ಅಲ್ಲ, ಏಷ್ಯನ್ ಯೂನಿವರ್ಸಿಟಿಗೆ 100 ಎಕರೆ ಭೂಮಿ ಹಾಗೂ ಕಂಪ್ಲೀಟ್ ಬಂಡವಾಳ ಹಾಕೋಕು ಭಾರತ ಕಮಿಟ್ ಆಗಿದೆ. ಅಲ್ಲದೆ ದಕ್ಷಿಣ ಏಷ್ಯಾದಲ್ಲಿ ಪ್ರಭಾವ ಜಾಸ್ತಿ ಮಾಡ್ಕೊಳ್ಳೋಕೆ ಸಾರ್ಕ್ ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ ಆಗಿತ್ತು. ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಡಿಯಲ್ಲೂ ಕೂಡ ಸಾರ್ಕ್ ರಾಷ್ಟ್ರಗಳ ಕುಂದುಕೊರತೆಗಳಿಗೆ ಭಾರತ ಮೊದಲು ನಿಲ್ತಾ ಇತ್ತು. ಸಾರ್ಕ್ನ SAFTA ಅಥವಾ ಸೌತ್ ಏಷ್ಯಾ ಫ್ರೀ ಟ್ರೇಡ್ ಏರಿಯಾ ಒಪ್ಪಂದದ ಅಡಿಯಲ್ಲಿ ಕಡಿಮೆ ಟ್ಯಾರಿಫ್ನಲ್ಲಿ ನೆರೆಯ ರಾಷ್ಟ್ರಗಳಿಗೆ ಹೆಚ್ಚೆಚ್ಚು ಸರಕನ್ನ ರಫ್ತು ಮಾಡ್ತಾ ಇತ್ತು. ಆದರೆ ಒಂದು ವೇಳೆ ಹೊಸ ಒಕ್ಕೂಟ ರಚನೆಯಾದರೆ ಇದಕ್ಕೆಲ್ಲ ತೆರೆ ಬೀಳುತ್ತೆ. ದಕ್ಷಿಣ ಏಷ್ಯಾದಲ್ಲಿ ಭಾರತದ ವ್ಯಾಪಾರ ಸ್ಟ್ರಾಟಜಿಕ್ ಪ್ರಾಮುಖ್ಯತೆ, ಮುಖ್ಯವಾಗಿ ಲೀಡರ್ಶಿಪ್ ರೋಲ್ಗೆ ಹೊಡೆತ ಬೀಳಬಹುದು. ಐತಿಹಾಸಿಕವಾಗಿ ಆಕ್ರಮಣಕಾರಿ ಪಾಲಿಸಿಯನ್ನು ಮೇಂಟೈನ್ ಮಾಡ್ಕೊಂಡು ಬಂದಿರೋ ಚೀನಾಗೆ ಈ ಭಾಗದಲ್ಲಿ ಡಾಮಿನೇಟ್ ಮಾಡೋಕೆ ಇನ್ನೊಂದು ಬಾಗಿಲು ಓಪನ್ ಆಗಬಹುದು. ಆದರೆ ಸಾರ್ಕ್ ಅಂತ್ಯ ಆಗೋದ್ರಿಂದ ಭಾರತಕ್ಕೆ ಒಂದಷ್ಟು ಲಾಭಗಳು ಕೂಡ ಇದಾವೆ. ಯಾಕಂದ್ರೆ ಈಗ ಆಲ್ರೆಡಿ ಚೀನಾ, ಬಾಂಗ್ಲಾ, ಪಾಕಿಸ್ತಾನಗಳು ಹೇಳಲಿಲ್ಲ ಅಷ್ಟೇ, ಅಘೋಷಿತವಾಗಿ ಕೂಟ ಮಾಡ್ಕೊಂಡು ಆಗಿದೆ. ಜೊತೆಗೆ ಭಾರತ ಕೂಡ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾಗಳಿರೋ ಕ್ವಾಡ್ ಒಕ್ಕೂಟಕ್ಕೆ ಸೇರಿರೋ ವಿಚಾರ ನಿಮಗೆ ಗೊತ್ತಿದೆ. ಅದೇ ರೀತಿ ಪ್ರಾದೇಶಿಕವಾಗಿ ನಿಮಗೆ ಆಲ್ರೆಡಿ ಹೇಳಿದ್ವಲ್ಲ ಬಿಮ್ಸ್ಟೆಕ್ ಅನ್ನೋ ಒಕ್ಕೂಟ, ಅದ್ರ ಕಡೆ ಭಾರತ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಯಾಕಂದ್ರೆ ಬಿಮ್ಸ್ಟೆಕ್ ನಲ್ಲಿ ಆ ಒಂದು ದರಿದ್ರ, ಅನಿಷ್ಟ ಅದೊಂದು ಬಿಟ್ಟು ಉಳಿದಿದ್ದೆಲ್ಲಾ ರಾಷ್ಟ್ರಗಳು ಇದಾವೆ. ಸಾರ್ಕ್ನ ಉಳಿದೆಲ್ಲ ರಾಷ್ಟ್ರಗಳು ಕೂಡ ಇದಾವೆ. ಹಾಗೆ ಆಸಿಯಾನ್ ರಾಷ್ಟ್ರಗಳು ಕೂಡ ಇದ್ದಾರೆ. ಚೂರು ಪ್ರೋಗ್ರೆಸಿವ್ ಆಗಿರೋ, ಚೂರು ಮುಂದುವರಿತಾ ಇರೋ ಆಸಿಯಾನ್ ರಾಷ್ಟ್ರಗಳು. 1997ರಲ್ಲೇ ಇದು ರಚನೆಯಾಗಿತ್ತು. ಆದರೆ 2014ರ ನಂತರ ಈ ಸಾರ್ಕ್ ಅನ್ನ ಮೂಲೆಗುಂಪು ಮಾಡೋಕೆ ಉದ್ದೇಶಪೂರ್ವಕವಾಗಿ ಭಾರತ ಹೆಜ್ಜೆ ಇಡೋಕೆ ಶುರು ಮಾಡಿದ್ಮೇಲೆ ಮೋದಿ ಸರ್ಕಾರ ಈ ಬಿಮ್ಸ್ಟೆಕ್ ಕಡೆಗೆ ಜಾಸ್ತಿ ಫೋಕಸ್ ಮಾಡೋಕೆ ಶುರು ಮಾಡಿದೆ. ಅಲ್ಲದೆ ಕ್ವಾಡ್, ಬಿಮ್ಸ್ಟೆಕ್, ಸಾರ್ಕ್ ಇರೋ ಮೇಜರ್ ಡಿಫರೆನ್ಸ್ ಅಂದ್ರೆ ಕ್ವಾಡ್ ಬಿಮ್ಸ್ಟೆಕ್ ನಲ್ಲಿ ಪಾಕಿಸ್ತಾನ ಇಲ್ಲ, ಅಷ್ಟೇ ಯಾಕೆ ಚೀನಾ ಕೂಡ ಇಲ್ಲ. ಇನ್ಫ್ಯಾಕ್ಟ್ ಉಗ್ರ ಪೋಷಕ ಪಾಕಿಸ್ತಾನದೊಂದಿಗೆ ಆಗಾಗ ಮಾತುಕತೆಗೆ ಕೂರಬೇಕಾಗತ್ತೆ, ಡಿಪ್ಲೊಮ್ಯಾಟಿಕ್ ಆಗಿ ಎಂಗೇಜ್ ಆಗಬೇಕಾಗುತ್ತೆ ಅಂತ ಬೇಕು ಅಂತಲೇ ಭಾರತ ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಸಾರ್ಕ್ ಅನ್ನ ಸರಿದು ಪಕ್ಕಕ್ಕೆ ಇಡ್ತಾ ಇರೋದು. ಬಾಂಗ್ಲಾ ಕೂಡ ಸಾರ್ಕ್ಗೆ ಮರುಜೀವ ಕೊಡಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರು, ಭಾರತ ಅದಕ್ಕೆ ಕಿವಿಗೊಟ್ಟಿಲ್ಲ. ಅಲ್ಲದೆ ಕ್ವಾಡ್ ಒಕ್ಕೂಟಕ್ಕೆ ಸಮರ್ಥನೆ ಕೊಡ್ಬೋದು ಭಾರತ. ಈಗ ಇವರೇನಾದ್ರೂ ನಮ್ಮನ್ನು ಬಿಟ್ಟು ಕೂಟ ಮಾಡಿಕೊಂಡ್ರೆ ಭಾರತ ಮತ್ತು ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಮಿಲಿಟರಿ ಕೂಟ ಅಲ್ಲ ಕ್ವಾಡ್ ಅಂತ ಹೇಳ್ತಾ ಇದ್ದಾವೆ. ಆದರೆ ಸ್ವಲ್ಪ ಒಂಥರ ಡಿಫೆನ್ಸ್ ಕೂಟದ ರೀತಿ ಒಂದಷ್ಟು ಅದಕ್ಕೆ ಟ್ವಿಸ್ಟ್ಗಳನ್ನು ಕೊಡೋಕೆ, ಆ ರೀತಿಯ ಫ್ಲೇವರ್ ಕೊಡೋಕೆ ಕ್ವಾಡ್ ಕೂಟಕ್ಕೆ ಭಾರತಕ್ಕೆ ಇನ್ನೊಂದು ಅಪಾರ್ಚುನಿಟಿ ಸಿಕ್ಕಂತಾಗತ್ತೆ ಇವರೇನಾದ್ರು ಜಾಸ್ತಿ ಹಾರಾಡಿದ್ರೆ. ಭಾರತ ಈಗೇನ್ ಮಾಡುತ್ತೆ? ರಿಪೋರ್ಟ್ಸ್ ಪ್ರಕಾರ ಚೀನಾ ಹಾಗೂ ಪಾಕಿಸ್ತಾನ ಈ ಹೊಸ ಒಕ್ಕೂಟಕ್ಕೆ ಭಾರತಕ್ಕೂ ಆಹ್ವಾನ ಕೊಡೋ ಪ್ಲಾನ್ ಮಾಡಿರ್ತಾರೆ. ಆದರೆ ಹೊಸ ಒಕ್ಕೂಟಕ್ಕೆ ಭಾರತ ಎಸ್ ಅನ್ನೋ ಸಾಧ್ಯತೆ ಬಹಳ ಕಮ್ಮಿ. ಜೊತೆಗೆ ಶ್ರೀಲಂಕಾ, ಮಾಲ್ಡೀವ್ಸ್, ಭೂತಾನ್, ನೇಪಾಳಕ್ಕೂ ಆಹ್ವಾನ ಹೋಗುತ್ತೆ. ಕೆಲ ದಿನಗಳ ಹಿಂದಷ್ಟೇ ಬಾಂಗ್ಲಾ ವಿದೇಶಾಂಗ ಇಲಾಖೆಯ ಅಡ್ವೈಸರ್ ತೌಹೀದ್ ಹುಸೇನ್ ನಾವು ಯಾವುದೇ ಒಕ್ಕೂಟ ಕಟ್ತಾ ಇಲ್ಲ, ಚೀನಾ, ಪಾಕಿಸ್ತಾನ ಜೊತೆಗೆ ಅಲಯನ್ಸ್ ಮಾಡ್ಕೊಳ್ತಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಸಾಲು ತ್ರಿಪಕ್ಷೀಯ ಭೇಟಿಗಳು ಬೇರೆಯದೇ ಸ್ಟೋರಿಯನ್ನು ಹೇಳ್ತಿವೆ. ಇನ್ನು ಈ ಒಕ್ಕೂಟದ ಬಗ್ಗೆ ಉಳಿದ ರಾಷ್ಟ್ರಗಳು, ಅದರಲ್ಲೂ ಕೂಡ ಬಿಮ್ಸ್ಟೆಕ್ನಲ್ಲಿರೋ ಇತರ ರಾಷ್ಟ್ರಗಳು ಹೇಗೆ ರಿಯಾಕ್ಟ್ ಮಾಡ್ತವೆ ಅನ್ನೋದನ್ನು ನೋಡಬೇಕು. ಈಗ ಆಲ್ರೆಡಿ ಶ್ರೀಲಂಕಾ ಚೀನಾ ಸಾಲದ ಬಲೆಯಲ್ಲಿ ಸಿಕ್ಕಾಕೊಂಡು ಹೇಗೋ ತಪ್ಪಿಸ್ಕೊಂಡ್ ಬಂದಿದೆ. ಭೂತಾನ್ ಕೂಡ ಗಡಿಯಲ್ಲಿ ಚೀನಾ ಆಕ್ರಮಣಶೀಲತೆಯ ರುಚಿ ನೋಡಿದೆ. ಈ ಪಾಯಿಂಟ್ಗಳನ್ನ ಇಟ್ಕೊಂಡು ಭಾರತ ಆ ರಾಷ್ಟ್ರಗಳನ್ನ ತನ್ನತ್ತ ಸೆಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗತ್ತೆ. ಜೊತೆಗೆ ಭೂತಾನ್ ಆಗಲಿ, ನೇಪಾಳ ಆಗಲಿ, ಶ್ರೀಲಂಕಾ ಆಗಲಿ, ಮಾಲ್ಡೀವ್ಸ್ ಆಗಲಿ, ಈ ರಾಷ್ಟ್ರಗಳೆಲ್ಲ ಇದಾವಲ್ಲ, ತೀರಾ ಭಾರತವನ್ನು ಎದುರಾಕೊಂಡು ಭಾರತನ ಹೊರಗಿಟ್ಟು ಯಾರಾದರೂ ಕೂಟ ಮಾಡೋಕೆ ಹೊರಟ್ರೆ ಆ ಕೂಟಕ್ಕೆ ಇವ್ರು ಹೋಗಿ ಭಾಳ ಖುಷಿಯಿಂದ ಹೋಗಿ ಜಂಪ್ ಮಾಡಿ ಸೇರ್ಕೊಳ್ಳೋದು
ಕಷ್ಟನೇ. ಅವ್ರು ಸೇರ್ಕೊಂಡ್ರು ಕೂಡ ಬಹಳ ಥಿಂಕ್ ಮಾಡ್ತಾರೆ. ಭಾರತವನ್ನ ಎದುರು ಹಾಕೊಳ್ಳದೇ ಇರೋಕೆ, ಶತ್ರುವನ್ನಾಗಿ ಮಾಡ್ಕೊಳ್ಳದೇ ಇರೋಕೆ ಒಂದಷ್ಟು ಪ್ರಯತ್ನ ಅಂತೂ ಪಟ್ಟೇ ಪಡ್ತಾರೆ. ಆ ವಿಶ್ವಾಸ ಭಾರತಕ್ಕಿದೆ, ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ಇತ್ತೀಚೆಗೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ಮೀಟ್ ಮಾಡಿದ್ದು ಕೂಡ ನಿಮಗೆ ಗೊತ್ತೇ ಇದೆ. ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಅಮೆರಿಕದ ಅಲೈ ಅಂದ್ರೆ ಪಾಕಿಸ್ತಾನ. ಅಮೆರಿಕ ಇರಾನಲ್ಲಿ ಪ್ರಾಬ್ಲಮ್ ಆಗ್ತಿದ್ದ ಹಾಗೆ ಪಾಕಿಸ್ತಾನಕ್ಕೆ ಮತ್ತೆ ಸೌರೋಕ್ ಶುರು ಮಾಡಿದೆ. ಮುನೀರನನ್ನ ಕರೆದು ಡಿನ್ನರ್ ಕೊಟ್ಟು ಸೌರ್ ಕಳಿಸಿದ್ದಾರೆ ಟ್ರಂಪ್. ಮುನೀರಾ, ನಿನ್ನ ಹೆಲ್ಪ್ ಬೇಕಾಗ್ಬೋದು ಕಣೋ ಅಂತ. ಇದೇ ಟೈಮ್ನಲ್ಲಿ ಪಾಕಿಸ್ತಾನ ಕೂಡ ಟ್ರಂಪ್ಗೆ ಚೆನ್ನಾಗಿ ಮುತ್ತು ಕೊಡ್ತಾ ಇದೆ. ಆಸಿಮ್ ಮುನೀರ್ ಅಂತೂ ಎಷ್ಟು ಮುತ್ತು ಕೊಟ್ಟಿದ್ದಾರೋ ಗೊತ್ತಿಲ್ಲ ಡಿನ್ನರ್ಗೆ ಹೋದಾಗ. ಯಾಕಂದ್ರೆ ಆಲ್ರೆಡಿ ನೊಬೆಲ್ಗೆ ಶಾಂತಿ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿದ್ದಾರೆ. ದಿನ ಬೆಳಗಾದ್ರೆ ಕದನ ವಿರಾಮ ಮಾಡಿಸಿದ್ದು ಟ್ರಂಪೇ ಅಂತ ಹಾಡು ಕುಣಿತಾ ಇದ್ದಾರೆ. ಟ್ರಂಪ್ ಕೂಡ ಪಾಕಿಸ್ತಾನ, ಐ ಲವ್ ಪಾಕಿಸ್ತಾನ ಅನ್ನೋ ಹೇಳಿಕೆ ಕೂಡ ಕೊಟ್ಟಾಗಿದೆ. ಆದರೆ ಭಾರತ, ಅಮೆರಿಕ ಏನು ಮಧ್ಯಪಾತ್ರ ನಿಭಾಯಿಸಿಲ್ಲ. ಪಾಕಿಸ್ತಾನ ಕೇಳ್ತು, ಅವರಾಗೆ ಬಂದು ಕೇಳಿದ್ರು, DGMO ಕಾಲ್ ಮಾಡಿ ನಾವು ಅದಕ್ಕೆ ಅಗ್ರಿ ಮಾಡಿದ್ವಿ ಅಷ್ಟೇ ಅಂಥೇಳಿ ಭಾರತದ ನಿಲುವಿರೋದು. ಪದೇ ಪದೇ ಟ್ರಂಪ್ರನ್ನ ಕಾಂಟ್ರಡಿಕ್ಟ್ ಮಾಡಿದೆ. ಟ್ರಂಪ್ ಹೇಳಿದ ಸುಳ್ಳು ಅಂತ ಭಾರತ ಹೇಳಿದೆ ಪದೇ ಪದೇ. ಹಾಗಾಗಿ ಭಾರತ ಮತ್ತು ಟ್ರಂಪ್ ನಡುವೆ ಚೂರು ಹುಳಿ ಬಿದ್ದಂಗೆ ಕಾಣಿಸ್ತಾ ಇದೆ. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ನಿಮಗೆ ನೆನಪಿದೆಯಲ್ಲ ಒಂದು ಟೈಮ್ದು, ಈಗ ಸ್ವಲ್ಪ ಹುಳಿ ಬಿದ್ದಿದೆ ಅಲ್ಲಿಗೆ, ಅದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ಎರಡೂ ರಾಷ್ಟ್ರಗಳು, ಇಷ್ಟು ದೊಡ್ಡ ರಾಷ್ಟ್ರಗಳು, ಸಣ್ಣ ಪುಟ್ಟ ಹುಳಿಗೆಲ್ಲ ಇಡೀ ಹಾಲಿನ ಪಾತ್ರೆನೇ ಒಡೆದು ಮೊಸರು ಮಾಡ್ಕೊಳ್ತಾರೆ ಅಂತ ಅನ್ಸಲ್ಲ. ಆದರೂ ಕೂಡ ಏನು ಮಾಡೋದು, ಟ್ರಂಪ್ ಪಕ್ಕಾ ಈಗೋಯಿಸ್ಟಿಕ್ ಮನುಷ್ಯ, ವೈಯಕ್ತಿಕವಾಗಿ ಥಿಂಕ್ ಮಾಡೋ ಮನುಷ್ಯ. ಸೊ ಅವರು ಕೂಡ ಪಾಕಿಸ್ತಾನದ ಪರ ವಾಲು ಬಿಟ್ಟರೆ, ಈ ಕೂಟಕ್ಕೆ ಇನ್ನಷ್ಟು ಬೆಂಬಲ ಕೊಟ್ಟರೆ ನಮ್ಮ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಆಗ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಈ ವರ್ಷಾಂತ್ಯದ ಒಳಗೆ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಇದ್ದು ಅಲ್ಲಿ ಇದರ ಪ್ರಪೋಸಲ್ ಮುಂದಕ್ಕೆ ಬರೋ ನಿರೀಕ್ಷೆನ ಸದ್ಯಕ್ಕೆ ಇಟ್ಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಇದ್ರೂ ಕೂಡ ನೀವು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.